ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ತುಂಬಾ ಜನ ನೋಡ್ತಾ ಇದ್ದೀರಾ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ, ಮೋಟಿವೇಶನ್ ಬರುತ್ತೆ. ಅದ್ರ ಜೊತೆಗೆ ಜೆನ್ಯೂನ್ ಆಗಿ ಫಾಸ್ಟ್ ಆಗಿ ನಿಮ್ಗೆ ಅಪ್ಡೇಟ್ಸ್ ಅನ್ನ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಈಗ ಎರಡನೇ ಎಲಿಮಿನೇಷನ್ ಹೆಸರು ಬಂದಿದೆ ಗುರು, ಯಾರು ಅಂತ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಈ ಎಲಿಮಿನೇಷನ್ ಫೇರಾ ಅನ್ಫೇರಾ? ಈ ವಿಡಿಯೋ ಕೆಳಗಡೆ ನೀವೇ ಒಂದು ಮರಿದೆ ಒಂದು ಕಮೆಂಟ್ ಅನ್ನ ಬರೀರಿ. ನೆನ್ನೆಯಿಂದ ಅವ್ರೋದ್ರು ಇವ್ರೋದ್ರು ಅವ್ರೋದ್ರು ಅಂತ ಅಂದ್ಬಿಟ್ಟು ಸುಮಾರು ಹೆಸರುಗಳು ಓಡಾಡ್ತಾ ಇತ್ತು ಗುರು. ಬಟ್ ನೆನ್ನೆಗೆ ಕಂಪ್ಲೀಟ್ ಆಗಿದ್ದು ಒಂದೇ ಎಲಿಮಿನೇಷನ್. ಶೂಟಿಂಗ್ ಇನ್ನೂ ಅಲ್ಲಿ ಕಂಪ್ಲೀಟ್ ಆಗಿರ್ಲಿಲ್ಲ, ಯಾರು ಈಚೆ ಬಂದಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರ್ಲಿಲ್ಲ. ಅದಕ್ಕೆ ನಾನು ವೆಯ್ಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ. ಈಗ ಕ್ಲಿಯರ್ ಆಗಿ ಎರಡು ಹೆಸರು ಕ್ಲಿಯರ್ ಆಗೋಗಿದೆ, ಯಾರು ಈಚೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ಆಲ್ರೆಡಿ ಹೇಳಿದ್ದೆ. ಫಸ್ಟ್ ಎಲಿಮಿನೇಷನ್ ಸೂರಜ್ ಅವರು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಎರಡನೇ ಎಲಿಮಿನೇಷನ್ ಹೆಸರು ಕೂಡ ಕನ್ಫರ್ಮ್ ಆಗಿದೆ. ಅನ್ಫಾರ್ಚುನೇಟ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇರೋ ಎರಡನೇ ಕಂಟೆಸ್ಟೆಂಟ್ ಹಿತಲ್ಲಕ ಕರಿಬೇಡ ಮಾವ, ಬಲ್ಲು ನಾಚಿಕೆಯಾಗುತ್ತೈತೆ. ಎಸ್, ನೀವು ಕೇಳ್ತಾ ಇರೋದು ನಿಜ. ಈ ಹಾಡು ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಕೇಳೋದಿಲ್ಲ. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರತಕ್ಕಂಥ ಕಂಟೆಸ್ಟೆಂಟ್ ಉತ್ತರ ಕರ್ನಾಟಕದ ಹುಲಿ ಮಾಳು ನಿಟ್ನಾಳ್ ಅವರು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಅವರ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.